ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಲಬುರಗಿಯಲ್ಲಿ ಎಸ್ಐಟಿಯ ಬಹುದೊಡ್ಡ ದಾಳಿ. ಆಳಂದ ಕ್ಷೇತ್ರದಲ್ಲಿ ಈ ಮತಗಳ್ಳತನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಸ್ಐಟಿಯ ಬಹುದೊಡ್ಡ ದಾಳಿ ಆಗಿದೆ ಕಲಬುರಗಿಯಲ್ಲಿ. ಅದು ಕೂಡ 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಹೋಗಿ ದಾಳಿ ಮಾಡಿದ್ದಾರೆ. ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ದಾಳಿ. ಆಳಂದ ಬಿಜೆಪಿ ಮಾಜಿ ಶಾಸಕ ಗುತ್ತೇದಾರ್ ಕಲಬುರಗಿಯ ಗುಬ್ಬಿ ಕಾಲೋನಿಯಲ್ಲಿರುವಂತಹ ಮನೆ. ಎಸ್ಐಟಿ ಎಸ್ಪಿ ಶುಭಾನ್ವಿತ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ಸುಭಾಷ್ ಗುತ್ತೇದಾರ್ ನಿವಾಸಕ್ಕೆ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. 2023 ಎಲೆಕ್ಷನ್ ನಲ್ಲಿ ಮತಗಳ್ಳತನ ಆಗಿದೆ ಅಂತ ಎಫ್ಐಆರ್ ದಾಖಲಾಗಿತ್ತು. ಕಾಂಗ್ರೆಸ್ನ ಶಾಸಕ BR ಪಾಟೀಲ್ ಎಫ್ಐಆರ್ ಅನ್ನು ದಾಖಲಿಸಿದ್ರು. ಈ ಬಗ್ಗೆ ರಾಹುಲ್ ಗಾಂಧಿ ಕೂಡ ಒಂದು ದೊಡ್ಡ ಕ್ಯಾಂಪೇನ್ ಮಾಡಿ ಮತಗಳ್ಳತನ ಎಲ್ಲೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ದೇಶದಾದ್ಯಂತ ಫೋಕಸ್ ಮಾಡುವಾಗ ಈ ಕ್ಷೇತ್ರ ಕೂಡ ಬಂತು. ರಾಷ್ಟ್ರ ಮಟ್ಟದಲ್ಲಿ ಇದು ಚರ್ಚೆ ಆಯಿತು. ಆ ಬಳಿಕ ಎಸ್ಐಟಿ ರಚನೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಸುಭಾಷ್ ಗುತ್ತೇದಾರ್ ಮನೆ ಮುಂದೆ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಕಲಬುರಗಿಯ ಗುಬ್ಬಿ ಕಾಲೋನಿಯಲ್ಲಿರುವಂತಹ ಮನೆ ಅದು. ದತ್ತಾತ್ರೇಯ ಪಾಟೀಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ದತ್ತಾತ್ರೇಯ ಪಾಟೀಲ್, ಈಗ ಇವತ್ತಾಗಿರುವಂತಹ ಒಂದು ದಾಳಿ ಏನು, ಸದ್ಯದ ಅಪ್ಡೇಟ್ ಏನಿದೆ ಅಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಅವಿನಾಶ್, ಕಳೆದ 2-3 ದಿನಗಳ ಹಿಂದೆ ಏನು SIT ತಂಡ ಕಲಬುರಗಿ ನಗರದಲ್ಲಿ ಬೀಡುಬಿಟ್ಟು ಹಲವಾರು ಕಡೆ ದಾಳಿಗಳನ್ನು ಮಾಡಿ ಸಾಕಷ್ಟು ದಾಖಲೆಗಳು ಮತ್ತು ಕೆಲವೊಂದಿಷ್ಟು ಎವಿಡೆನ್ಸ್ಗಳನ್ನು ಕೂಡ ಸಂಗ್ರಹ ಮಾಡಿತ್ತು. ಅದಕ್ಕೆ ಪೂರಕವಾಗಿ ಇವತ್ತು ಕಲಬುರಗಿ ನಗರದ ಸುಮಾರು 3 ಕಡೆಗಳಲ್ಲೂ ಕೂಡ ಏಕಾಏಕಿ SIT ತಂಡ ದಾಳಿ ಮಾಡಿರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಸದ್ಯ ನಾನು ಕಲಬುರಗಿ ನಗರದ ಗುಬ್ಬಿ ಕಾಲನಿಯಲ್ಲಿರ್ತಕ್ಕಂಥದ್ದು. ಇದು ಆಳಂದ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಸುಭಾಷ್ ಗುತ್ತೇದಾರ್ ಅವರ ನಿವಾಸ. ಸುಭಾಷ್ ಗುತ್ತೇದಾರ್ ಅವರ ನಿವಾಸದ ಮೇಲೂ ಸದ್ಯ SIT ತಂಡ ರೇಡ್ ಮಾಡಿರ್ತಕ್ಕಂಥದ್ದು. ಖುದ್ದು SIT SP ಶುಭಾನ್ವಿತ ನೇತೃತ್ವದಲ್ಲಿ ಸದ್ಯ ರೇಡನ್ನು ನಡೆಸಲಾಗ್ತಾ ಇದೆ. ಯಾಕಂತಂದರೆ ಕಳೆದ 2-3 ದಿನಗಳಲ್ಲಿ ಏನು SIT ತಂಡ ಕಲಬುರಗಿ ನಗರದ ರೋಜಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಂಗ್ರಹಿಸಿದಂಥ ಕೆಲವೊಂದಿಷ್ಟು ಮಾಹಿತಿಗಳು ಮತ್ತು ಅಲ್ಲಿ ಸಿಕ್ಕಂಥ ಕೆಲವೊಂದಿಷ್ಟು ದಾಖಲೆಗಳನ್ನು ಆಧಾರವಾಗಿಟ್ಟುಕೊಂಡು ಸದ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸುಭಾಷ್ ಗುತ್ತೇದಾರ್ ಅವರ ಮನೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ಕಳೆದ 2023 ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಡೆದಂಥ ಮತಗಳ್ಳತನ ಆರೋಪ ಏನಿತ್ತು, ಅವತ್ತೇ ಏನು ಅಂತಾರೆ ಕಾಂಗ್ರೆಸ್ನ ಶಾಸಕರಾದಂಥ BR ಪಾಟೀಲ್ FIR ಅನ್ನು ದಾಖಲಿಸಿದರು. 2 ವರ್ಷಗಳ ನಂತರವೂ ಕೂಡ ತನಿಖೆ ಮಂದಗತಿಯಲ್ಲಿದೆ ಅಂತೇಳಿ ಖುದ್ದು ರಾಹುಲ್ ಗಾಂಧಿಯವರ ಎದುರುಗಡೆ ಆರೋಪವನ್ನು ಮಾಡಿದರು. ಇದೇ ಒಂದು ವಿಷಯವನ್ನು ಇಟ್ಕೊಂಡು ಕಾಂಗ್ರೆಸ್ನ ಲೋಕಸಭೆ ವಿಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿಯವರು ರಾಷ್ಟ್ರ ಮಟ್ಟದಲ್ಲಿ ಆಳಂದ ಕ್ಷೇತ್ರದಲ್ಲಾದಂಥ ಮತಗಳ್ಳತನದ ಆರೋಪವನ್ನು ಸಾಕಷ್ಟು ಚರ್ಚೆಗೆ ಏನು ಅಂತಂದರೆ ತಂದಿಟ್ಟಿದ್ರು. ಹೀಗಾಗಿ ಏನು ಅಂತಾರೆ ರಾಜ್ಯ ಸರ್ಕಾರ ತಕ್ಷಣವೇ SIT ತಂಡವನ್ನು ರಚನೆ ಮಾಡಿ ಕರ್ನಾಟಕದಲ್ಲಿ ನಡೆದಂಥ ಈ ಒಂದು ಮತಗಳ್ಳತನ ಏನಿದೆ ಅದನ್ನು ತಾರ್ಕಿಕ ಅಂತ್ಯ ಕಾಣಿಸಬೇಕು ಮತ್ತು ಅದಕ್ಕೊಂದು ಲಾಜಿಕಲ್ ಎಂಡ್ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿತ್ತು. ಕಳೆದ 1 ತಿಂಗಳಿಂದನೂ ಕೂಡ SIT ತಂಡ ಹಲವಾರು ದಾಖಲೆಗಳನ್ನು ಸಂಗ್ರಹಿಸಿದೆ ಮತ್ತು ರಾಜ್ಯದ ನಾನಾ ಕಡೆಗಳಲ್ಲಿ ಏನು ಈ ರೀತಿಯಾದಂಥ ಮತಗಳ್ಳತನದ ಆರೋಪ ಇತ್ತು, ಎಲ್ಲಿಂದ ಆಗಿದೆ ಮತ್ತು ಯಾರೆಲ್ಲ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ಏನು ದಾಖಲೆಗಳಿದ್ವು, ಕೆಲವೊಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ ಇವತ್ತು ಆಳಂದ BJP ಮಾಜಿ ಶಾಸಕರ ಮನೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಅವಿನಾಶ್. ಯಾಕೆಂತಂದರೆ ಓರ್ವ CA ಮನೆ ಮೇಲೂ ಕೂಡ ಈ ದಾಳಿಯಾಗಿದೆ. ಇವತ್ತು ಚಾರ್ಟರ್ಡ್ ಅಕೌಂಟೆಂಟ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಇದು ಎಲ್ಲಿಗೂ ಹೋಗಿ ನಿಲ್ಲುತ್ತೆ ಮತ್ತು ಇಲ್ಲಿ ಸಿಗುವಂಥ ದಾಖಲೆಗಳು ಏನು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಟ್ವಿಸ್ಟನ್ನು ನೀಡ್ತಾ ಇರ್ತಕ್ಕಂಥದ್ದು ಅವಿನಾಶ್. ಧನ್ಯವಾದ ಮಾಹಿತಿಗಾಗಿ ದತ್ತಾತ್ರೇಯ ಪಾಟೀಲ್.